ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಕವಿತಾ ವ್ಲಾಗ್ಸ್. ಇವತ್ತು ಏನಪ್ಪ ಅಂತಂದರೆ ಸಂಡೇ ಸ್ಪೆಷಲ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಮಂಡೇ. ಸಂಡೇ ಸ್ಪೆಷಲ್ ಏನಂತಂದರೆ ಮಟನ್ ಸಾಂಬಾರು ಮಾಡಬೇಕಿತ್ತು. ಮಟನ್ ನೋಡಿದ್ರೆ ಇಷ್ಟಿಷ್ಟು ದಪ್ಪ ಕಟ್ ಮಾಡಿಬಿಟ್ಟಿದ್ರು. ನನಗಂತೂ ಹೆಂಗಪ್ಪ ಕಟ್ ಮಾಡೋ ಅಂತ ಭಯನೇ ಆಗ್ಬಿಟ್ಟಿತ್ತು. ಅದನ್ನು ನಿಧಾನವಾಗಿ ನಮಗೆ ಯಾವ ಸೈಜ್ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲೂ ಕೂಡ ನಾನ್ ವೆಜ್ ಮಾಡಿರ್ತೀರ ಸಂಡೇ. ಮತ್ತು ಏನು ಮಟನ್ ಸಾಂಬಾರು ಏನು ದೊಡ್ಡದಾ? ಮಟನ್ ಸಾಂಬಾರು ನಮಗೆಲ್ಲ ಮಾಡೋಕ್ಕೆ ಬರಲ್ವಾ ಅಂತ ಎಲ್ಲನೂ ಹೇಳಕ್ಕೆ ಹೋಗಬೇಡಿ. ಏನಪ್ಪ ಅಂತಂದರೆ ಮಟನ್ ಬೇಯೋದು ನಿಧಾನ ಅಂದರೆ ನಿಧಾನ, ಲೇಟ್ ಅಂದರೆ ಲೇಟು. 10 ವಿಜಿಲ್ ಹಾಕ್ಸ್ಬೇಕು. ಮಟನ್ ಲೇಟಾಗಿ ಬೇಯುತ್ತೆ, ಬೆಂದೇ ಇರಲ್ಲ ಅನ್ನೋದೆಲ್ಲ ಒಂದಿರುತ್ತೆ ರೀಸನ್ನು. ಅದಕ್ಕೊಂದೇನೋ ಟಿಪ್ಸ್ ಹೇಳ್ತೀನಿ. ಈಗ ಫಸ್ಟು ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟಾದಮೇಲೆ 1-2 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಜಾಸ್ತಿ ಆಯಿಲ್ ಹಾಕ್ತಾಯಿಲ್ಲ. ಏನಕ್ಕಪ್ಪ ಅಂತಂದರೆ ಚರ್ಬಿ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, 1-2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದು ನಿಮಗೆ ಅನಿಸಿಕೆ ಮೆಂತ್ಯ ಸೊಪ್ಪು ಅಥವಾ ಪುದೀನ ಸೊಪ್ಪು ಏನಾದರೂ ಹಾಕ್ಕೊಬೋದು. ನಾನು ಇಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ತೀನಿ. ನಾನು ಯಾವಾಗಲೂ ಕಸ್ತೂರಿ ಮೆಂತ್ಯನೇ ಹಾಕೋದು. ಅದಕ್ಕೋಸ್ಕರನೇ 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ನೆಕ್ಸ್ಟ್ ಮಟನ್ ಹಾಕ್ತಾಯಿದ್ದೀನಿ. ಮಟನ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಬೇಕಾದ್ರೆ ಏನು ಮಾಡಬೇಕು, ಉಪ್ಪು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಖಾರ ರುಬ್ಬಕ್ಕೆ ಫಸ್ಟು ಒಂದು 1 ಕೆಜಿಗೆ 2 ಈರುಳ್ಳಿ, 1-2 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗೆ ಮಸಾಲೆ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪನೇ ಹಾಕ್ಕೊಬೋದು. ನಮ್ಮಲ್ಲಿ ಜಾಸ್ತಿ ಸಾಂಬಾರು ಬೇಕು ಅಂದ್ಬಿಟ್ಟು ನಾನು ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಮಕ್ಕಳು ಕೂಡ ಕುಡಿತಾರೆ. ಅದಕ್ಕೋಸ್ಕರ ಅರಿಶಿನ ಈರುಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಕರೀತಾರೆ. ಅದನ್ನು ಒಂದು ಸಲ ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕು. ಮತ್ತು ಇದನ್ನು ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಯಾಕಂತಂದರೆ ಇದನ್ನ ಕುದ್ಮೇಲೆ ನೆಕ್ಸ್ಟ್ ಮಕ್ಕಳಿಗೂ ಕೂಡ ಒಂದೊಂದು ಗ್ಲಾಸ್ ಕೊಟ್ಟರೆ ಒಳ್ಳೆಯದು. ಇದ್ರ ರಸ ಎಲ್ಲ ಬಿಟ್ಟಿರುತ್ತೆ, ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನಾನು 1 ಟೊಮೆಟೊ, 1-2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕಾಯಿ, 1 ಪೀಸ್ ಚಕ್ಕೆ, 2 ಲವಂಗ ಹಾಕಿ ನಾನು ರುಬ್ಕೊತಾ ಇದ್ದೀನಿ. ನೈಸಿಗೆ ರುಬ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಗಸಗಸಿ ಖಾರ ಸಿಗಬಾರ್ದು. ನೀಟಾಗಿ ರುಬ್ಬಿದರೆ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ. ರುಬ್ಬಿರೋಂಥದ್ದಕ್ಕೆ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಖಾರನ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು 4-5 ವಿಜಿಲ್ ಕೂಗಿಸ್ಬೋದು ಅಷ್ಟೇ. ಇದು 10 ವಿಜಿಲ್ ಕೂಗಿಸ್ಬೇಕು ಮಟನ್ ಸಾಂಬಾರು ಅನ್ನೋದೇನೂ ಇಲ್ಲ. ಒಂದು 4 ವಿಜಿಲ್ ಕೂಗಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಏನು ಹಾಕಬೇಕು ಅಂತಂದರೆ ಸಾಂಬಾರು ಕುದಿಬೇಕು. ಸಾಂಬಾರಿಗೆ 1-2 ಪೀಸ್ ಕಂಟ ಹಾಕಿ ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮಟನ್ ಕೂಡ. ಈ ಟ್ರಿಕ್ಸ್ ಉಪಯೋಗಿಸಿ ನಾನು ಇಲ್ಲಿ ತೋರಿಸಿಲ್ಲ, ಯಾಕೆಂದರೆ ಮಟನ್ನು ಎಳೆದಾಗಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿಲ್ಲ. ನೀವು ನಿಮ್ಮ ಮನೇಲಿ ಮಾಡಬೇಕಾದ್ರೆ 1 ಪೀಸ್ ಕಂಟ ಹಾಕಿ ಮಟನ್ನ 4 ವಿಜಿಲ್ ಕೂಗಿಸಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಗೊತ್ತಾ. ಇಲ್ಲಿ ನೋಡಿ ನಾನು ಒಂದು 4-5 ವಿಜಿಲ್ ಕೂಗಿಸಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಧನ್ಯವಾದಗಳು. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ.